ನಮಸ್ಕಾರ. ದೂರದರ್ಶನ ಬೆಂಗಳೂರು ವಾರ್ತೆಗಳಿಗೆ ಸ್ವಾಗತ. ದಿನಾಂಕ 24 ಆಗಸ್ಟ್ 2026. ನಾನು ನಿಮ್ಮ ವಾರ್ತಾ ವಾಚಕ. ಇಂದು ಬೆಂಗಳೂರಿನ 5 ಪ್ರಮುಖ ಸುದ್ದಿಗಳನ್ನು ರೆಟ್ರೋ ದೂರದರ್ಶನ ಶೈಲಿಯಲ್ಲಿ ಚಿತ್ರಗಳೊಂದಿಗೆ ನೋಡೋಣ. ಮೊದಲ ಸುದ್ದಿ. ಕೆಪಿಎಸ್ಸಿ ನೇಮಕಾತಿ ಹಗರಣದಲ್ಲಿ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಗಂಗ್ವಾರ್ ಮನೆ ಮೇಲೆ ಇಡಿ ದಾಳಿ ನಡೆಸಿದೆ. ಬೆಂಗಳೂರು ಮತ್ತು ಬರೇಲಿಯಲ್ಲಿ ಇಂದು ಬೆಳಿಗ್ಗೆ ದಾಳಿ ನಡೆದಿದ್ದು ತನಿಖೆ ಚುರುಕುಗೊಂಡಿದೆ. ಎರಡನೇ ಸುದ್ದಿ. ವಾಲ್ಮೀಕಿ ನಿಗಮದ 90 ಕೋಟಿ ಹಗರಣದಲ್ಲಿ ಸಚಿವ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ ನಡೆಸಲು ಸಿಬಿಐ ರಾಜ್ಯಪಾಲರ ಅನುಮತಿ ಕೋರಿದೆ. ವಿಧಾನಸೌಧದಲ್ಲಿ ರಾಜಕೀಯ ಸಂಘರ್ಷ ತೀವ್ರಗೊಂಡಿದೆ. ಮೂರನೇ ಸುದ್ದಿ. ಅಪಘಾತದಲ್ಲಿ ಗಾಯಗೊಂಡ ಬೆಂಗಳೂರಿನ ಐಟಿ ದಂಪತಿಗೆ ಹೈಕೋರ್ಟ್ ಪರಿಹಾರವನ್ನು 8.7 ಲಕ್ಷದಿಂದ 53 ಲಕ್ಷಕ್ಕೆ ಹೆಚ್ಚಿಸಿದೆ. ಭವಿಷ್ಯದ ಆದಾಯ ನಷ್ಟವನ್ನು ಪರಿಗಣಿಸಿ ನೀಡಿದ ಮಹತ್ವದ ತೀರ್ಪು ಇದು. ನಾಲ್ಕನೇ ಸುದ್ದಿ. ಬೆಂಗಳೂರು ಉದ್ಯಾನಗಳ ವಾಣಿಜ್ಯೀಕರಣ ಯೋಜನೆ ವಿರುದ್ಧ ಬಿಜೆಪಿ ಕಾಂಗ್ರೆಸ್ ನಡುವೆ ವಾಗ್ವಾದ ನಡೆದಿದೆ. ಉದ್ಯಾನ ಜಮೀನು ಬೇರೆಡೆಗೆ ಬದಲಾಯಿಸುವುದನ್ನು ವಿರೋಧಿಸಿ ಹಸಿರು ಕಾರ್ಯಕರ್ತರು ನಾಗರಿಕ ಅಭಿಯಾನಕ್ಕೆ ಕರೆ ನೀಡಿದ್ದಾರೆ. ಐದನೇ ಸುದ್ದಿ. ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ 58 ಕಿಲೋಮೀಟರ್ ಬ್ಲೂ ಲೈನ್ ಮೆಟ್ರೋ 2 ವರ್ಷದಲ್ಲಿ ಪೂರ್ಣಗೊಳ್ಳಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಇತ್ತ ಬೆಂಗಳೂರು ಎರ್ನಾಕುಲಂ ವಂದೇ ಭಾರತ್ ರೈಲು ಆಕ್ಸಲ್ ಬಿಸಿಯ ಕಾರಣ 6 ಗಂಟೆ ತಡವಾಗಿ ಸಂಚರಿಸಿದೆ. ಇವು ಇಂದಿನ 5 ಪ್ರಮುಖ ಸುದ್ದಿಗಳು ಬೆಂಗಳೂರಿನಿಂದ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.